ಅಣ್ಣ ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ಇದು ಯಾವ ರೀತಿ ಕೆಲಸ ಮಾಡ್ತದ ಸ್ವಲ್ಪ ಮಾಹಿತಿ ಹೇಳ್ರಿ. ಸರ್ ನೋಡ್ರಿ, ರೇನ್ ಪೈಪ್, ಪೆಪ್ಸಿ ಪೈಪ್ ಇವು ಸುತ್ತಲ್ಕೆಲ್ಲ ಸಮಸ್ಯೆ ಐತಿ ಸರ್. ಹೌದು ಸರ್. ಮಾರ್ಕೆಟ್ನಾಗ ಇನ್ನೋವರೆಗೂ ಇಕ್ವಿಪ್ಮೆಂಟ್ಸ್ ಬಂದಿದಿಲ್ಲ ಸರ್. ಹೌದ್ರಿ. ನಂದೊಂದ್ 15,000 ರೂಪಾಯಿ ತೊಗರಿ ನೀರ್ ಬಿಡೋ ಸಲುವಾಗಿ ತಂದಿ ಸರ್ ಮಟ್ರಲ್. ಅದು ವೇಸ್ಟ್ ಆಗ್ತದ ಅಂತೇಳಿ ನಾನೇ ಒಂದು ಇನೋವೇಷನ್ ಮಾಡಿದೆ ಸರ್. ಇದು ಇಲ್ಲಿ ನೋಡ್ರಿ ಸರ್. ಇದೇನ್ ಸರ್ ಪೈಪ್? ಸರ್ ಇದು ಪೆಪ್ಸಿ ಪೈಪ್ ರೀ ಸರ್. ಇದು ಹಾಕಿದ್ದು ಸರ್. ಸರ್ ಇದು ಪೈಪ್ ಅಂದ್ರೆ ನಾವು ಇದು ಬಂಡಲ್ ರೆಡಿ ಆದ್ಮೇಲೆ ಹಿಂಗ್ ಹೊರಗ್ ತೆಗಿಬೇಕಲ್ರಿ. ಒಂದ್ ಇದು ಗ್ಯಾಪ್ನೆಸ್ ಇರ್ಬೇಕಲ್ ಸರ್, ಈ ರಾಡಿಗೆ ಅಂದ್ರೆ ಅದ್ರ ಈ ಸಲುವಾಗಿ ಪೈಪ್ ಹಾಕ್ತೇವೆ ಸರ್. ಏನ್ ಸೈಜ್ ಅದ? ಹಾ ಸರ್, ಈ ಪೈಪ್ ಈಗ ಪೆಪ್ಸಿ ಪೈಪ್ ಅದ ರೀ, 1.25 ಇಂಚಿಂದ ಅದ ಸರ್. 1.25 ಇಂಚಿನ ಕಟ್ ಮಾಡೋದ್ ಸರ್. 2.5 ಇಂಚ್ ಅದ, 2.5 ಇಂಚ್ ಕಟ್ ಮಾಡೋದ್ರಿ. ಅದು ಒಳಗ್ ಹಾಕೊಂಬದ್ ಸರ್. ಅಂದ್ರ ಆ ಬಂಡಲ್ ಸರಿ ಹಿಂಗ್ ಬರ್ತದ ಸರ್. ಇಲ್ಲದ ನೋಡ್ರಿ ಸರ್, 1.25 ಇಂಚಿಂದ ಇದೊಂದ್ ತುಕಡಿ ಇರ್ತದ ಸರ್. ಇದು ಒಳಗ ಕಂಪ್ನಿದಾಗ ಯಾವ ತರ ಸುತ್ತಾರ ಅದೇ ತರನೇ ಆಗ್ತದ ಸರ್. ಸರ್ ಇಲ್ಲಿ ನೋಡ್ರಿ ಸರ್, ಇದು ಈ ತರ ಹಾಕೊಂಡ್ ಕೇಸಿಂದ್ರಿ ಇಲ್ಲಿ ಒಂದ್ ಸ್ವಲ್ಪ ಸುರು ಟೇಪ್ ಹಚ್ಚದ್ರಿ. ಅಂದ್ರೆ ಇದಕ್ ರೌಂಡ್ ಸುತ್ತಬೇಕಲ್ ಸರ್. ಅದು ಇದು ನಾವು ಇದು ರಾಡ್ ಉದ್ದಿಟ್ಟಿದಾವ್ ಸರ್. ಅಂದ್ರೆ ನೀವು 3 ಇಂಚಿನ ಪೈಪ್ ಆದ್ರೂ 4 ಇಂಚಿನ ಪೈಪ್ ಆದ್ರೂ ಮಾಡ್ಕೊಳ್ಕ್ರಿ ಸರ್. ಈಗ ಬರೇ ನಾವು ಪೆಪ್ಸಿ ಪೈಪ್ ಈಗ ಅಷ್ಟೇ ಯೂಸ್ ಮಾಡ್ತೇವಪ್ಪ ಅನ್ನೋದಿಲ್ರಿ ಸರ್. ಎಲ್ಲಾ ಪೈಪ್ಗಳು ಬರ್ಬೇಕು ಸರ್. ಅದ್ರ ಸಲುವಾಗಿ ಇದು ಮಾಡೀನಿ ಸರ್. ಇದು ಏನ್ ಮಾಡೀನಿ ಸರ್, ಸ್ಟೀಲಿಂದ ರಾಡ್ ಅದ ಸರ್. ಯಾಕಂದ್ರೆ ಜಂಗ್ ಹಿಡಿಬೇಡದ್ರಿ, ಲೈಫ್ ಬರ್ಬೇಕು ಕೊಟ್ಟಿದ್ ಕರಿ. ಈ ತರ ಸರ್ ಇದು ನಟ್ ಫಿಟ್ ಈ ತರ ನಟ್ ಫಿಟ್ ಮಾಡ್ಕೊಂಡು ಪಾನ ತಗೊಂಡ್ ಕೇಸಿಂದ ಇದು ನಟ್ ಟೈಟ್ ಮಾಡ್ಬೇಕು ಸರ್. ಇದು ಡೀಲ ಇದ್ರ ಸುತ್ತಲ್ ಸರ್. ಇದು ಇಲ್ಲೇ ತಿರುಗುತ್ತದೆ ಸರ್. ಇದು ಫುಲ್ ಟೈಟ್ ಇರ್ಬೇಕು ಸರ್. ಇದು ಈಗ ನಾವ್ ಒಳಗ್ ಕೂರ್ಸಿ ಪೈಪಿಗೆ ಇದು ಅಖಂಡ ಆಗ್ಬೇಕು ಸರ್. ಇದು ಈಗ ಸರ್ ಹಿಂಗ್ ಟೈಟ್ ಆಗ್ಬೇಕು ಸರ್. ಇದು ಈಗ ಟೈಟ್ ಆಯ್ತು ನೋಡ್ರಿ ಸರ್. ಇದು ಇಲ್ಲಿ ನೋಡ್ರಿ ಸರ್. ಈಗ ಸರ್ ಈಜಿಯಾಗಿ ಸುತ್ತದ್ರಿ. ಈಜಿಯಾಗಿ ಸುತ್ತ ಸರ್. ಸೂಪರ್ ಸರ್. ಈಗ ಸರ್ ಎಷ್ಟು ಸ್ಪೀಡ್ ಸರ್, ಪಟಾಪಟ್ ಸರ್. ಎಷ್ಟೇ ಉದ್ದ ಇರ್ಲಿ ಪೈಪ್ ಎಷ್ಟ್ ಹಾಕಿರ್ಲಕ್ ಸರ್. ಇನ್ನೊಂದ್ ಏನದ ಸರ್, ಮತ್ ಬಿಡ ಮುಂದನು ನಾವು ಇದ್ರಲೇನೆ ಹಿಂಗ್ ವಾಪಸ್ ಬಿಡ್ಬೋದು ಸರ್. ಒಳಗ್ ಹಾಕಿ ಎಳ್ಕೊಂಡ್ ಹೋಗೋದ್ರಿ. ಅದನ್ನು ಈಜಿ ಆಗ್ತದ ಸರ್. ಅಂದ್ರೆ ಏನ್ರಿ ಸರ್, ಕೆಲಸ ನೀಟ್ ಆಗ್ತದ್ರಿ. ತೋಟಿ ಮಟೀರಿಯಲ್ಗಳು ಮರು ಬಳಕೆ ಮಾಡೋದ್ರಿಂದ ರೈತರಿಗೆ ಲಾಭ ಅದ ಸರ್. ಈಗ ನಾವು ತೋಂಡ್ ಕೇಸಿಂದ ಅದು ಬಿಟ್ಟಾಕ್ದೇವು, ಮತ್ ಮುಂದಿನ ವರ್ಷ ಇಲಿ ಕಡಿತು ಹೊಸ ತೋಣ್ಮಾ ಅಂತಂದ್ರ ಲಾಸ್ ಆತಾರ ಸರ್. ಆ ತರ ಮಾಡ್ಲಾರ್ದಂಗ್ರಿ. ಈ ನೋಡ್ರಿ ಸರ್, ತೆಕ್ಕೊಂಬಂದನು ಹಿಂಗೆ ರೀ. ಇದು ನಟ್ ಉಚ್ಚದ್ರಿ. ಇದು ಉಚ್ಕೊಂಡ್ ಕಡಿಗ್ ಮಾಡೋದು ಸರ್. ಇದು ಒಳಗ್ ನಾವು ಪೈಪ್ ಯಾಕೆ ಹಾಕಿದ್ರಿ ಅಂತ ಕೇಳಿದ್ರಲ್ಲ ಸರ್. ಅದು ಒಳಗಿನ ಮಟ್ರಲ್ ಹೊರಗ್ ಬರೋ ಸಲುವಾಗಿ ಸರ್. ಇದು ಈಜಿಯಾಗಿ ತೆಕ್ಕೋಬಹುದು ಸರ್. ಅಂದ್ರೆ ಆ ಸೈಜಿಗೆ ಈ ಸೈಜಿಗೆ ಕೂಡಲ್ಲಲ್ರಿ, ಹಿಂಗ್ ಬರ್ತದ ಸರ್. ಇದು ಸೂಪರ್ ಸರ್. ಇಲ್ಲಿ ನೋಡ್ರಿ ಸರ್, ಏನೋ ಒಂದ್ ದಾರ ಕಟ್ಟಿಟ್ಬಿಟ್ರೆ ಆಯ್ತ್ರಿ. ಆಯ್ತು ಸರ್. ನಾವು ಒಂದ್ ಮೂಲ್ಯಾಗ ನಾವು ಎಲ್ಲಿನೂ ಸಂಗ್ರಹಣೆ ಮಾಡಿ ಇಟ್ಕೋಬಹುದು ಸರ್, ಈಜಿಯಾಗಿ ರೀ.